ನನ್ನನ್ನು ಜೈಲಿಗೆ ಹಾಕ್ಸ್ಬಿಟ್ಟು ನೆಮ್ಮದಿಗಿದೀನೇ ಮನೆಯಾಳಿ ನೀನು ಬಿಟ್ಬಿಟ್ಟೇನೆ ನಾನು ಬಿಟ್ಬಿಟ್ಟೆನಾ ಹಾಂ ನಾನು ಬಂದು ನೀನು ಸರಿಯಾಗಿ ನಿನ್ನ ಹತ್ರ ಜಗಳ ಕೀಳಿಲ್ಲ ಅಂತಂದರೆ ಕೇಳು ಹಾಂ ನಾನು ಇವಳು ಮ್ಯಾಲೆ ಬಿದ್ದುಬಿಟ್ಟು ಹೋಗಿದ್ನ ನಾನು ಇವಳನ್ನೇ ಮದುವೆ ಮಾಡ್ಕೊತೀನಿ ಅಂತಿನಾರ ಮ್ಯಾಲೆ ಬಿದ್ದುಬಿಟ್ಟು ಹೋಗಿದ್ನ ಇಲ್ಲ ತಾನೇ ಇವಳೇ ಮ್ಯಾಲೆ ಬಿದ್ದು ಬಂದ್ಬಿಟ್ಟು ಇವಾಗ ನೋಡಿದ್ರೆ ಸುಮ್ಕಿನಿಯ ಇವನು ದೌಲತ್ ಮಾಡ್ಬಿಟ್ಟು ನನ್ನೇ ಜೈಲಿಗೆ ಹಾಕ್ಸ್ಬಿಟ್ಟು ನೆಟ್ಗೋಗಿ ಹಂಗಿದೆಯಾ ಇವನು ಎತ್ತ ಅಂತಲೂ ಕೇಳಿದಂಗೆ ಅವಳಲ್ಲ ಈಗ ನಾನೇನು ಮಾಡಲಿ ನನ್ನ ಜೀವನಕ್ಕೆ ಏನು ಮಾಡ್ಕೊಳ್ಳಿ ನಾನು ನನ್ನ ಮಾನ ಮರ್ಯಾದಿಲ್ಲ ಹೋಗ್ಬಿಡ್ತಲ್ಲ ಏನೋ ಗಂಡ ಹೆಂಡ್ರು ಅಂದಮೇಲೆ ಅಡ್ಜಸ್ಟ್ ಮಾಡ್ಕೋಬೇಕು ಒಂದಲ್ಲ ಒಂದು ಬೊತ್ತಾ ಇರ್ತಾವಪ್ಪ ಏನು ಒಸಿ ಬತ್ತವ ಏನೋ ಒಂದು ಆಯ್ತದೆ ಒಂದಲ್ಲ ಒಂದು ಬೊತ್ತಿರ್ತವೆ ಒಯ್ತಿರ್ತವೆ ಅಂಥದ್ರಾಗೆ ನೀವು ಇಂಥ ಮಾತು ಅಂದ್ಬಿಟ್ರೆ ಹೆಂಗೆ ಹೇಳು ಸುಮ್ಮನೆ ಅಂತೂ ಬಿಡೋಕ್ಕಿಲ್ಲ ನಾನಂತೂ ಸರಿಯಾಗಂದರೆ ಸರಿಯಾಗಿ ಮಾಡ್ತೀನಿ ಇವಳಿಗಂತೂ ಸರಿಯಾಗಿ ಮಾಡ್ತೀನಿ ಈ ಮಂತಕ್ಕೆ ಹೋಗ್ಬೇಕು ಅಂತ ಅದಕ್ಕೆ ಹಿಂಗೆ ನೀನು ಬಂದಿದ್ದು ನಾನು ಹೋಯ್ತೀನಿ ಇವಾಗ ಮಾಡ್ತೀನಿ ಇದೇನಿದು ಪಾರಿನ್ ಹೋಗೋಣಿ ಅಂತ ಹೇಳ್ತಿದ್ದಲ್ಲ ಲತಿ ಇವನ್ ಯಾಕೆ ಹಿಂಗ್ ನಡ್ಕೊಂಡ್ಬಿಟ್ಟು ಬರ್ತಾವನಲ್ಲ ಹಾ ಇವನ್ ಇಸ್ಯೇನೋ ಓ ಏನಪ್ಪ ಹಿಂಗ್ ನಡ್ಕೊಂಡ್ಬಿಟ್ಟು ಬರ್ತಾ ಇದೀಯ ಪಾರಿನ್ ಹೋಗ್ಲಿಲ್ವೇ ಓಹೋ ನೀವಾ ಯಾಪಾರಿನ ಹೋಗ್ಲಿ ನಾನೇನಾರು ಅಗ್ರಿಮೆಂಟ್ ಆಗಿ ಕೊಟ್ಟಿದ್ದೀನ ನಿಮ್ಮ ಮನೆಯವ್ರಿಗೆ ಎಲ್ಲನೂ ಪಾರಿನ್ಗೋಯ್ತೀನಿ ಅಂತ ಹೇಳ್ಬಿಟ್ಟು ನೀವೇನು ಪಾರಿನ್ಗೆ ಉಟ್ಬಿಟ್ಟಿದ್ದೀರಾ ಅಂತಾನೆ ಆಯ್ತದೆ ಮಾತಿಗೆ ಮುಂಚೆ ಎಲ್ಲರೂ ಪಾರಿನು ಅಂತಾನೆ ನೀವು ಹೇಳ್ತಾ ಇರ್ರಿ ನಾನಲ್ಲಿ ನನ್ನೇನಿಯ ಮನೆಯಾಳಿ ಲತಿ ನನ್ನೇನಿಯ ಜೈಲಿಗೆ ಹಾಕ್ಸ್ಬಿಡದ ಅದಕ್ಕೆ ಅದ್ರ ಬಗ್ಗೆ ಮಾತಾಡಕ್ಕೆ ಅಂತ ನೀವು ಗೊತ್ತಾ ಇದ್ದೀನಿ ನಾನು ಬಿಡಕ್ಕಿಲ್ಲ ನೋಡ್ತಾ ಇರು ಜೈಲಿಸ್ಯಾನೆ ನನಗೆ ಗೊತ್ತಿರ್ಲಿಲ್ವಲ್ಲ ಅಲ್ಲ ಕಣಕ ನೀನೇ ಹೇಳು ಇವನು 1000 ಸುಳ್ಳು ಹೇಳ್ಬಿಟ್ಟು ಒಂದು ಮದುವೆ ಮಾಡ್ಕೊ ಅಂತ ಹೇಳ್ತಾರೆ ಅದಕ್ಕೆ ನಾನು ಒಂದು 1000 ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡಿರ್ತೀನಿ ಅಯ್ಯೋ ಅಂಥದ್ರಾಗೆ ಅಷ್ಟಕ್ಕೆ ನೀ ಕ್ಷಮಿಸ್ತಿದ್ದಂಗೆ ಹೆಂಗೆ ಹೇಳು ಸುಮ್ಕೇನಿ ಹಿಂಗೆಲ್ಲ ಮಾಡಿದ್ರೆ ಮಾತಿಗೆ ಮುಂಚೆ ಪಾರಿನು ಅಂತಾನೆ ಹೇಳ್ತಿರ್ತಾರೆ ಅಲ್ಲ ಕಣಕ ಪಾರಿನ್ಗೆ ಹೋಗ್ಬಿಟ್ರೆ ನಾನು ಉದ್ದಾರ ಆಗೋದು ಯಾಕೆ ಇಲ್ಲಿದ್ರೆ ಉದ್ದಾರ ಆಗಕ್ಕಿಲ್ಲ ಕಣಕ ನಾನು ಇಲ್ಲೇ ಇದ್ದು ಉದ್ದಾರ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಅಲ್ಲ ಕಣಕ ಊರಾಗ ಇವಾಗ ಊರಿಗೆ ಹೋದ್ರೆ ಎಲ್ಲರೂ ಆಡಾಡ್ಕೊಂಡು ಹೋಗ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನಗೆ ಎಷ್ಟು ಮೊರ್ವಾದಿ ಓದಂಗೆ ಆಯ್ತದ ಗೊತ್ತೇನಕ ಹೊಸಿ ಮೊರ್ವಾದಿ ಹೋಯ್ತದೇನಕ ನನಗೆ ಯಪ್ಪ ಎಲ್ಲರೂ ಒಂಥರ ನೋಡ್ತಾರೆ ಕಣಕ ನನ್ನಂತೂ ಒಳ್ಳೆ ಇದ್ರ ಥರ ನೋಡ್ತಾರೆ ಹೆಂಡ್ತಿ ಹಿಂಗೆಲ್ಲ ಜೈಲಿಗೆ ಹಾಕ್ಸ್ಬಿಟ್ಲು ಅಂತ ಹೇಳ್ಬಿಟ್ಟು ಅದಕ್ಕೆ ನಮ್ಮ ಅಮ್ಮಿದ್ದು ನೋಡಪ್ಪ ಹೋದ್ರೆ ನೀನು ಅಲ್ಲೇ ನೀನು ಇದ್ದು ಕರ್ಕೊಂಬಿಟ್ಟು ಬರ್ಬೇಕು ನೀನು ಅವಳನ್ನ ಮರ್ಯಾದೆ ಕಳಿಬೇಡ ನೀನು ಈಗಲೂ ನಿಮ್ಮ ಅಪ್ಪ ಎಲ್ಲ ಮರ್ಯಾದೆ ಕಳಿತಾವ್ನಿ ಅಂತ ಹೇಳ್ಬಿಟ್ಟು ಹೇಳ್ತಾವ್ರಿ ಅದಕ್ಕೆ ಈಗ ಹೋಗ್ಬಿಟ್ಟು ಒಂದೇ ಕಿಚನಿಯ ಬಾ ಅಡ್ಜಸ್ಟ್ ಮಾಡ್ಕೊಂಡಿರೋಣ ಅಂತ ಕರ್ಕೊಂಡು ಹೋಗ್ತೀನಿ ಅವಳನ್ನ ಹೆಂಗನ ಒಪ್ಪಿಸ್ಬಿಟ್ಟು ಕರ್ಕೊಂಡೇ ನೀವು ಹೋಗೋದು ಸಂಸಾರಗಳನ್ನ ಹಾಳು ಮಾಡ್ಕೊಳಕ್ ಹೋಗ್ಬಾರ್ದು ಅಲ್ಲ ಮೊಯ್ ಬಾಕ್ಸ್ಬಿಟ್ಟು ದುಡಿದ್ರೆ ಬ್ಯಾಡ ಅಂತದ ಇಬ್ರು ಕಷ್ಟಪಟ್ಬಿಟ್ಟು ಮೊಯ್ ಬಾಕ್ಸ್ ದುಡ್ಕೊಂಡು ಮಾಡ್ಕೊಂಡ್ ತಿಂದ್ರೆ ಏನಾಯ್ತದೆ ಈಗ ನನ್ನ ಆದ್ನಿನಪ್ಪ ಕಷ್ಟಪಟ್ಬಿಟ್ಟು ಮೊಯ್ ಬಾಕ್ಸ್ಬಿಟ್ಟು ತಿನ್ನಕ್ಕಿಲ್ವಾ ಅವಳು ಎಷ್ಟು ಚೆನ್ನಾಗಿ ತಿನ್ಕೊಂಡು ಹೆಂಗ್ ಓಡಾಡ್ಕೊಂಡು ಹೆಂಗಿರ್ತಾಳೆ ನೋಡು ಹಂಗಿದ್ರೆ ಏನಾಯ್ತದೆ ನೀವು ಒಂದು ಹೊಸ ಕಟ್ಕೊಂಡು ಜೀವನ ಮಾಡ್ಕೊಳ್ಳಿ ಅಯ್ಯೋ ಜೀವನ ಭಾಳ ದೊಡ್ಡದು ಏನೋ ಒಂದು ಸಿಗ್ತದೆ ಅದೇ ಅವಳು ಒಪ್ಕೊಂಡ್ರೆ ಏನೋ ಒಂದು ಮಾಡ ನೀವು ಅಲ್ಲ ನಮ್ಮ ಅತ್ತೆಗೆ ನಾನು ಏನೂ ಕಡಿಮೆ ಮಾಡಿಲ್ಲ ನಾನು ಹೆಂಡ್ತಿಗೇನು ಕಮ್ಮಿ ಮಾಡಿಲ್ಲ ಮನೆಯಾಗ ಚೆನ್ನಾಗೇ ಇತ್ತು ಅದು ಹೆಂಗೆ ಬಿಟ್ಬಿಟ್ಲು ಅಂತ ನಿನಗೆ ಗೊತ್ತಾಯ್ತಿಲ್ಲ ಅದಕ್ಕೆ ಈಗ ಹೋಗಿ ಹೇಳ್ತೀನಿ ಜೈಲಿಗೆ ಹಾಕ್ಸ್ದಲ್ಲೇ ನನ್ನೇ ಹಂಗೆ ಹಿಂಗೆ ಊರಾಗೆಲ್ಲ ಮರ್ಬದಿ ಹೋಯ್ತೈತೆ ನೀನು ತಾನೇ ಕುಣಿದು ನಾನು ಮದುವೆ ಮಾಡ್ಕೊಂಡಿದ್ದು ಅಂತ ಹೇಳ್ಬಿಟ್ಟು ಇದು ಮಾಡ್ತೀನಿ ನಾನು ಶಶಿನ ಮದುವೆ ಮಾಡ್ಕೊಳಕ್ಕೆ ಬಂದರೆ ಇವಳು ತಗ್ಲಾಕೊಂಡು ನನಗೆ ಒಳ್ಳೆ ಕುರ್ಮ ಆಗೋಗ್ಬಿಡ್ತು ನನಗಂತೂ ಸರಿ ಕಣಕ ಆಯಿತು ಹೋಗ್ಬಿಟ್ಟು ನನ್ನ ಎಂಡ್ರು ನನ್ನ ಮನೆ ಕರ್ಕೊಂಡು ಹೋಗ್ತೀನಿ ಇರು ಹಂಗೇನಿಯ ಮಾಡು ಹಿಂಗೆ ಇದ್ರೆ ಆಗಕ್ಕಿಲ್ಲ ಪಾಪ ಕರ್ಕೊಂಡು ಹೋಗು ಇವಳು ಇಲ್ಲೇ ಅವಳೆ ಈ ಬಂಗಾರಮ್ಮಂಗೆ ದೇವ್ರನೇ ಕೇಳ್ತೀನಿ ಬಂಗಾರಮ್ಮಂಗೆ ಯಾವುದೇ ಕಾರಣಕ್ಕೂ ತಲೆನಾಗ ಬುದ್ಧಿ ಬರಕಿಲ್ಲ ಹೆಂಗ್ ಹಿಡ್ಕೋಬೇಕು ಏನು ಯೋಚನೆ ಮಾಡಕ್ಕಿಲ್ಲ ಯಾರನ್ನ ಮದುವೆ ಮಾಡಿಸ್ಬೇಕಾರೆ ಏನು ಮಾಡ್ಬೇಕು ಅನ್ನೋ ತಲೆ ತುಂಬ ದುಡ್ಡು ಅಂತ ತುಂಬ್ಕೊಬಿಟ್ಟೈತೆ ಅಂತ ಅನ್ನಿಸ್ತದೆ ತಲೆ ತುಂಬ ದುಡ್ಡು ತುಂಬ್ಕೊಬಿಟ್ಟೈತೆ ಅದಕ್ಕೆ ಸುಮ್ಕೆ ದುಡ್ಡು ಐತೆ ಅಂದಿದ ತಕ್ಷಣ ಅದೇನೋ ಅಂತಾರಲ್ಲ ಎತ್ತೀತು ಅಂದ್ರೆ ಕಟ್ಟು ಕೊಡ್ಕಿಗೆ ಅನ್ನಂಗೆ ಎತ್ತೀತದ ಈ ಅಲ್ವಾ ಅಂತ ಯೋಚನೆ ಮಾಡಕ್ಕಿಲ್ಲ ಅಯ್ಯೋ ಜನನ ಇವಳು ಜೀವನ ಇವಳು ಹಾಳು ಮಾಡ್ಕೊತಾವಳೆ ಸದ್ಯ ನಾವು ಹೊರಗಡೆ ಬಂದಿದ್ದು ಒಳ್ಳೇದೇನಿ ಆಯ್ತು ಕಣಪ್ಪ ಲೇ ಲತಾ ಬಾರೆ ನಿಂಗೈತೆ ಬಾರೆ ನಿನ್ಗೆ ಸರಿಯಾಗಿ ಉಗಿತೀನಿ ಬಾರೆ ನಿನ್ಗೆ ಅಲ್ವೇ ನನ್ನೇ ಜೈಲಿಗೆ ಹಾಕ್ಸ್ಬಿಟ್ಟಲ್ಲೇ ನೀನು ಬಿಡಾಕಿಲ್ಲ ನೀನ ಬಾರೆ ಬಾ ಯವ್ವ ನೀನು ಹೆಂಗ್ಲ ಬಂದೆ ಜೈಲ ಬಿದ್ದಿರ್ತಾನೆ ನನಗೆ ಮೋಸ ಮಾಡ್ಬಿಟ್ಟು ನೀನು ಹೆಂಗ್ಲ ಬಂದೆ ಬೇಲ್ ಮೇಲೆ ಬಂದಿದ್ದೀನಿ ಕಣೆ ಬೇಲ್ ಮೇಲೆ ಯೋನೆ ಅನ್ಕೊಂಡ್ಬಿಟ್ಟಿದ್ದೀಗ ನಿನ್ನ ಬೇಲ್ ತಗೊಂಡು ಬಂದಿದ್ದೀನಿ ಈ ಚಕಡಿಕೆ ನಾನೇ ಜೈಲಿಗೆ ಹಾಕ್ಸ್ಬಿಟ್ಟು ಬಿಟ್ಕೊ ಬಂದ್ಬಿಟ್ಟು ತವ್ರ ಮನೆಗೆ ಸೇರ್ಕೊಂಡಿದ್ದೀನಿ ನಾನಿನ್ ತಾಳಿ ಕಟ್ಟಿರೋ ಗಂಡ ಕಂಡ್ಲೇ ಸುಮ್ಕೇನಿಯಾ ಬಾ ಸುಮ್ಕೇನಿಯಾ ನಡಿ ಮನ್ಗೋಗಣ ಏಯ್ ನಾನು ಯಾಕೆ ಬರಬೇಕು ನಾನಂತೂ ಬರಕಿಲ್ಲ ನಿನ್ನ ಜೊತೆ ಬರಕಿಲ್ಲ ಸುಮ್ಕೇನಿ ಹೊಂಟೋಗ್ಬಿಡು ಈಗಲೇ ನಮ್ದು ದೂರ ಬಾಗ್ಲಾಗೋಗ್ಬಿಟ್ಟು ಭಾಳ ಸಮಸ್ಯೆನಾಗಿದ್ದೀವಿ ನಾವಂತೂ ಹೊಸಿ ಸಮಸ್ಯೆ ಎಲ್ಲ ಬೇಜಾನ್ ಸಮಸ್ಯೆನಾಗಿದ್ದೀವಿ ನಾವಂತೂ ನೀನು ಸುಮ್ಕೇನಿ ಇಲ್ಲಿಂದ ಹೊಂಟೋಡ್ಬೇಕು ಅಷ್ಟೇನಿಯಾ ನೋಡು ಇಲ್ಲೆಲ್ಲ ನಿಂತ್ಕೊಂಡು ಕಿರ್ಚಾಡಿದ್ರೆ ಅಕ್ಕಪಕ್ಕದಲ್ಲ ನೋಡ್ತಾ ಇರ್ತಾರೆ ಸುಮ್ಮನೆ ಹೊಂಟೋಗ್ಬಿಡು ಲೇ ನಾನೇಕೆ ಹೋಗ್ಲಿ ನೀನು ಜೈಲಿಗೆ ಕಳಿಸಿದ್ಯಲ್ಲ ನಾನಂತ ಇಲ್ಲಿಂದ ಹೋಗಿಲ್ಲ ಊರಿಗೋದೆ ನೀನು ಎಂಡ್ರಲ್ಲಿ ಅಂತ ಕೇಳ್ತಾರೆ ನನ್ನ ಮಾನ ಮರ್ವದಿಯೆಲ್ಲ ಹೋಯ್ತದೆ ಹಂಗೋ ಹೆಂಗೋ ಮದುವೆ ಮಾಡ್ಕೊಂಡಿದ್ದೀನಿ ನೋಡು ನೀನು ನಾನು ಹಿಂದೆ ಬಿದ್ದಿದ್ದು ನಾನೇ ನೀನು ಹಿಂದೆ ಬೀಳಲಿಲ್ಲ ಗೊತ್ತಾ ನೀನೇ ಹಿಂದೆ ಬಿದ್ದು ನೀನೇ ನನ್ನ ಜೊತೆ ಓಡ್ ಎಲ್ಲ ಮಾಡಿ ಇವಾಗ ನಾನು ಬ್ಯಾಡ ಅಂತ ಹೇಳ್ಬಿಟ್ಟು ಓಡ್ ಬಂದ್ಬಿಟ್ರೆ ಬಿಡು ಇಬ್ರು ಕಷ್ಟಪಟ್ಟು ಏನೋ ಒಂದು ಮಾಡ್ಕೊಳ್ಳೋಣ ಏನೇ ಅಮ್ಮಣ್ಣಿ ಗಂಡು ಬಂದ್ಬಿಟ್ಟವನೇ ಈಚೆ ಕಡೆ ನಿಂತ್ಕೊಂಡು ಜೋರಾಗಿ ಮಾತಾಡ್ತಿದ್ದೀರೇ ಮನೆ ಒಳಗಡೆ ಎಲ್ಲರೂ ಇದ್ರಲ್ಲಜ್ಜಿ ಅದಕ್ಕೇನಿಯ ಈಚೆ ಕಡೆ ನಿಂತ್ಕೊಂಡು ಸುಮ್ಕೇನಿಯ ಮಾತಾಡ್ತಾ ಇದ್ದೆ ಅಷ್ಟೇನೇನಿಯ ಓ ಬಂದೆ ನಿನ್ ಗಂಡ್ ಪಾರಿನಿಂದ ತಗೊಂಬಿಟ್ಟು ಬಂದ ಯೋನಪ್ಪ ನಮಗ್ ಬರ್ಬೇಕಾಗಿತ್ತು ಏನಾರ ತಗೊಂಬಿಟ್ ಬಾಪ ಪಾರಿನಿಂದ
ನಾನು ತಗೊಬಿಟ್ಟು ಬರ್ತೀನಿ ಬಿಡಜ್ಜಿ, ನಾನು ತಗೊಬಿಟ್ಟು ಬರ್ತೀನಿ, ನೀವೇನು ತಲೆ ಕೆಡಿಸ್ಕೊಬೇಡಿ. ಇವಾಗ ಸದ್ಯಕ್ಕೆ ಹೋಗಿ ನಾವೇನೋ ಮಾತಾಡ್ತಿದ್ವಿ ಇಬ್ರು, ಆಗಲೇ ಸುಮಾರು ದಿನ ಆಗಿತ್ತಲ್ಲ ಮಾತಾಡ್ಬಿಟ್ಟು ಫೋನಾಗ ಮಾತಾಡಿದ್ರೆ ಮಾತಾಡ್ದಂಗೆ ಹಾಕಿಲ್ಲ. ಅದಕ್ಕೆ ಈಚೆ ಕಡೆ ನಿಂತ್ಕೊಂಡು ಸುಮ್ಕೆ ನನಗೆ ಮಾತಾಡ್ತಾ ಇದ್ವಿ ಅಷ್ಟೇನೇ ಇಬ್ರು. ನನಗಂತೂ ಮಾತಾಡಿ 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 ಅಭ್ಯಾಸ ಆಗೋಗ್ಬಿಟ್ಟೈತೆ. ಈ ನಡುವೆ ಇರಲಿಲ್ವಲ್ಲ ನಮ್ಮ ಯಜಮಾನ್ರು, ಅದಕ್ಕೆ ಈಗ ಬಂದವ್ರು ಮಾತಾಡ್ತಾ ಇದ್ದೀನಿ. ಮಾತಾಡಿ ಮಾತಾಡಿ ಹಂಗಾರ ಪಾಪ ಮಾತಾಡ್ತಿದ್ದಂಗೆ ಇನ್ನೇನು ಮಾಡ್ತೀರಿ ಪಾಪ, ಮಾತಾಡಿ ಯಾಕೋ ಬೋಲ್ಕು ಅಪ್ಪ ಮಾತಾಡ್ತಿದ್ದಂಗೆ ನಿನ್ನ ಗಂಡ ಹೊಸಿ ಮಜ್ಜಿಗೆ ಕೊಟ್ಬಿಟ್ಟು ತಣ್ಣಗೆ ಮಾಡು. ಸರಿ ಅಜ್ಜಿ. ಏಯ್ ಎಲ್ಲ ನೋಡ್ತಾನೆ ಅಂತ ಹೇಳಿಲ್ವಾ? ಎಲ್ಲ ನೋಡ್ತಾನೆ ಇರ್ತಾರೆ ಎಲ್ರೂ. ಸುಮ್ಕೆ ಇರೋದು ಬಿಟ್ಬಿಟ್ಟು ನೀನು ಸುಮ್ಮನೆ ಇಲ್ಲಿಂದ ಹೊಂಟೋಗ್ಬಿಡು. ದೇವ್ರ ನಾನು ಬರ್ತಾನೆ ನಿಮ್ಮ ಮನೆಗೆ. ನೀನು ನನಗೆ ಎಷ್ಟು ಮೋಸ ಮಾಡಿದ್ಯಾ, ನಾನು ಅಲ್ಲೇ ಬಿಟ್ಬಿಟ್ಟು ಬಂದಲ್ಲ ನೀನು. ಸುಮ್ಮನೆ ನಾನು ಬಿಟ್ಬಿಟ್ಟು ಹೊಂಟೋಗ್ಬಿಡು. ನಾನು ಹೋಗಲ್ವೇ, ನಾನು ಹೋಗೋದೇ ಇಲ್ಲ. ನಾನಂತೂ ನೀನು ಕರ್ಕೊಂಡೇನೇ ಹೋಗೋದು ಅಲ್ಲಿ ಗಂಟನೂ ನಾನಂತೂ ಹೋಗೋದಿಲ್ಲ. ಸುಮ್ಕೆನೇನಿಯ ಅದೇನೋ ಅಂತಾರಲ್ಲ ನೋಡಿ ಒಳಗಡಿಕೆ, ನಾನು ಇಲ್ಲಿ ಬಿಟ್ಟು ಹೋಗೋದಿಲ್ಲ. ನಾನು ಕಿರ್ಚಾಡ್ಕೊಳೋದೇ ಈಗಲೇ ನಿಂತ್ಕೊಳ್ಳೋದೇನಿಯ ಸುಮ್ಕೆನೇನಿಯ. ನನಗದು ಏನೋ ಅನ್ನಿಸ್ತದಲ್ಲ ನನಗೆ, ಹಂಗೆ ಆಗೋಗ್ಬಿಟ್ಟೈತೆ ನನಗಂತೂ. ಏಯ್ ನನ್ನನ್ನು ಜೈಲ್ಗೆ ಹಾಕ್ಸ್ತೇನೆ ಕಾರ್ಯ ನಿಮ್ಮ ಅಮ್ಮನ. ಅಯ್ಯೋ ಈಗಲೇ ಮನೆ ಸಮಸ್ಯೆ ತುಂಬ ಹೋಗ್ಬಿಟ್ಟೈತೆ ನಮಗೆ. ಸುಮ್ಮನೆ ಹೋಗ್ಬಿಡು. ಸಮಸ್ಯೆ ಮೇಲೆ ಸಮಸ್ಯೆ ಅಂತಂದ್ರೆ ನೀನೊಬ್ಬ ದೊಡ್ಡ ಸಮಸ್ಯೆ ಆಗೋಗ್ಬಿಟ್ಟೆ. ಸುಮ್ಕಿರು. ನಾನೇನು ಸಮಸ್ಯೆ ಮಾಡಕ್ಕಿಲ್ಲ, ಊರಾಗೆಲ್ಲ ಆಡ್ಕತ್ತವ್ರ ನನ್ನ. ಬಾ ಹೋಗ ನೀ ಸುಮ್ಕೆನೆನಿಯ. ಬಾ ಏನೋ ಮಾಡ್ಬಿಟ್ಟು ನಿನ್ನ ಸಾಕ್ತೀನಿ ಬಾಮಿ ಸುಮ್ಕೆನೆನಿಯ. ಆಗಿದ್ದೆಲ್ಲ ಆಗೋಗ್ಬಿಡ್ತು, ಇಲ್ಲಿ ಗಂಟನೂ ಏನೇನೋ ಆಗೋಗ್ಬಿಡ್ತು. ಬಾ ಲೋ ಮೂದೇವಿ ಮಂತಾಗ ಬಂದು ಯಾಕೆ ಕೂಗಾಡ್ತಿದ್ದೀಗೆ? ನಿನ್ನ ಕಂಡ್ರೆ ನಂಗೆ ಆಗಕ್ಕಿಲ್ಲ. ಮಟಬಿಡು ಸುಮ್ಕೆನೆನಿಯ. ನಿನ್ನ ಕಂಡ್ರೆ ನನಗೆ ನಿಜ ಮುಯ್ಯಿ ಇರ್ತದೆ ನನಗೆ. ಅದೇನು ಅಂತಾರಲ್ಲ ಬಾಯಿ ಬರ್ತದೆ ನೋಡು. ಅಕ್ಕಪಕ್ಕದವರೆಲ್ಲ ನಿಂತ್ಕೊಂಡು ನಮ್ಮನ್ನೇ ನೋಡ್ತಾವ್ರೆ. ಸುಮ್ಮನೆ ಹೊಂಟೋಗ್ಬಿಡು. ನಾವಿಬ್ರು ಮಾತಾಡ್ತಿದ್ದೀವಿ ಅಂತ ಅನ್ಕೋತಾರೆ. ಈಗ ಸುಮ್ಕೆ ಕಿತ್ತಾಡ್ಕೊಂತಿದ್ದೀವಿ ನಂಗೆ ಜೋರಾಗಿ ಕೇಳಿಸ್ತೈತೆ. ಹೋಗ್ಲಾ? ಯವ್ವ ಈ ನನ್ನ ಮಗ ಯಾಕೆ ಬಂದ? ಈ ನನ್ನ ಮಗ ಈಗಲೇ ನನಗೆ ತಲೆ ಕೆಟ್ಟು ಗೊಬ್ಬರ ಆಗೋಗ್ಬಿಟ್ಟೈತೆ. ಈ ನನ್ನ ಮಗ ಮುತ್ತಿ ಯಾಕೆ ಬಂದ? ಬರ್ಬೇಕು ಅತ್ತೆ. ಬನ್ನಿ ಅತ್ತೆ, ಬನ್ನಿ. ನಾನು ನೀನು ಜೈಲ್ಗೆ ಹಾಕಿಸ್ಬಿಟ್ಟು ಆರಾಮಾಗಿರ್ಬೇಕು ಅಂತ ಅನ್ಕೊಂಡಿರಲ್ಲ. ನಾನು ನಿಮ್ಮನ್ನ ಆರಾಮಾಗಿ ಇರಕ್ಕೆ ಬಿಡಕ್ಕಿಲ್ಲ. ನಿನ್ನ ಮಗಳು ಇಲ್ಲಿಂದ ಕರ್ಕೊಂಡೇನಿ ಹೋಗೋದು ನಾನು. ನೋಡ್ಲಾ ಈಗ ನಮಗೆ ಸಮಸ್ಯೆ ಜಾಸ್ತಿ ಆಗ್ಬಿಟ್ಟೈತೆ. ನೀನು ಈ ಟೈಮಾಗ ಅದು ಹೆಂಗೆ ಬಿಟ್ರೋ ಪೊಲೀಸ್ನವ್ರು ದೇವ್ರೇ ನನಗಂತೂ ಗೊತ್ತಿಲ್ಲ. ದಯವಿಟ್ಟು ಇಲ್ಲಿಂದ ತೊಲಗ್ಬಿಡು. ದಯವಿಟ್ಟು ಇಲ್ಲಂತೂ ಇರಕ್ಕೆ ನೀ ಹೋಗ್ಬೇಡ. ಇನ್ನಂತೂ ತೊಲಗ್ಬಿಡು ಸುಮ್ಕೆನೆನಿಯ. ಒಂದು ಕಡೆ ನನ್ನ ಗಂಡಂದು, ಒಂದು ಕಡೆ ನನ್ನ ಸೊಸೆದು, ಒಂದು ಕಡೆ ಇವಳ್ದು, ಇನ್ನೊಂದು ಕಡೆ ದೊಡ್ಡ ಮಗಳದು. ಅದೆಲ್ಲ ಸಾಯ್ದು ಅಂತ ಇವಾಗ ನೀನು ಒಂದು ಅಟಕಾಯಿಸ್ಕೊಬಿಟ್ಟ. ಯಪ್ಪ ನನಗಂತೂ ತಲೆ ಕೆಟ್ಟು ಗೊಬ್ಬರ ಆಗೋಗ್ಬಿಟ್ಟೈತೆ ನನಗಂತೂ. ಅಮ್ಮ ಇವಂತಾಗೆ ನೈಸಾಗಿ ಮಾತಾಡೋದು ಉಗುತ್ ಕಳ್ಸೋಣ ಅಂತಂದ್ರೆ ನೈಸಾಗಿ ಮಾತಾಡ್ತಾಯ್ತು ನಮ್ಮಮ್ಮ. ಇವಂತಾಗೆ ನಮ್ಮ ನೈಸಾಗಿ ಮಾತಾಡೋದು ಕಣ್ಣನ ಮಗಂತ ಇವಂತಾಗೆ ನೈಸಾಗಿ ಬೇರೆ ಮಾತಾಡಕ್ಕೆ ಹೋಗಿ ನೀನು. ಉಗುತ್ತಟ್ಟು ನೀನು. ನಾನಂತೂ ನಿನ್ ಜೊತೆ ಹೋಗಕ್ಕಿಲ್ಲ ಕಣಮ್ಮ. ಬೇಡ ಬುಡಿಯತ್ತೆ, ನಾನು ಇಲ್ಲೇ ಇರ್ತೀನಿ. ಎಲ್ಲ ಬೊಗಳ್ತಿದ್ದೀಗೆ? ನೀನ್ ಬರಕ್ಕಿಲ್ಲ ಅಂದ್ರೆ ನಾನು ಇಲ್ಲೇ ಇರ್ತೀನಿ. ಇಲ್ಲೇ ಇರ್ತೀನಿ. ಎಂಟಿ ಮನೆಗೆ ಇರಬಾರ್ದು ಅಂತ ಏನಾರು ರೂಲ್ಸ್ ಗೀಲ್ಸ್ ಐತೇನು? ಏನು ಇಲ್ಲ ತಾನೆ. ನಾನು ಇಲ್ಲೇನಿಯ ಇರ್ತೀನಿ ಅಷ್ಟೇ ಏನಿಯ. ಅತ್ತೆ ನಾನು ಇಲ್ಲೇ ಇರ್ತೀನಿ. ಇವಳು ಬರಕ್ಕಿಲ್ಲ ನಮ್ಮ ಮನೆಗೆ ಅಂತಂದ್ರೆ ಇನ್ನೇನು ಮಾಡೋಕ್ಕಾಯ್ತದೆ? ನಾನು ಇಲ್ಲೇನಿಯ ಫಿಕ್ಸ್, ಇಲ್ಲೇ ಇದ್ಬಿಡ್ತೀನಿ. ಅವೋ ಲೇ ಹೋಗ್ಲಾ ಸುಮ್ಕೇನೆ. ನೋಡ್ಲ ನನ್ನ ಮಗಳು ನಿನ್ನ ಜೊತೆ ಇರಕ್ಕೆ ಬಿಡಕ್ಕಿಲ್ಲ ನೋಡು. ಸುಮ್ಮನೆ ನನ್ನ ಮಾನ ಮರ್ಯಾದೆ ಎಲ್ಲನೂ ಇರಕ್ಕಿಲ್ಲ. ಸುಮ್ಕೇನೆ ನಡಿ ಸುಮ್ಕೇನಿಯ. ಯಪ್ಪ ನೋಡ್ಲಾ ತುಂಬಾ ಸಮಸ್ಯೆನಾಗಿದ್ದೀನಿ, ಹೋಗ್ಬಿಡು. ಇಲ್ಲಿ ಜೋರಾಗಿ ಕಿರ್ಚಾಡ್ಬೇಡ. ಅಯ್ಯೋ ಈ ಅನ್ಯಾಯ ಯಾರು ಕೇಳೋರಿಲ್ವೇ? ಈ ಬಂಗಾರಮ್ಮನೂ ಹಂಗೇನಿಯ ಮಗಳು ಸೇರ್ಕೊಂಡು ನನಗೆ ಅನ್ಯಾಯ ಮಾಡ್ತಾವ್ರೆ. ಯವ್ವ ನನಗೆ ಎಲ್ಲ ಮೋಸ ಮಾಡ್ತಾವ್ರ. ನನ್ನ ಹೆಂಡತಿ ನನಗೆ ಬೇಕು ವಾಪಸ್ ಕರ್ಕೊಂಡೋಯ್ತೀನಿ ಅಂದ್ರೆ ಬರಕ್ಕಿಲ್ಲ ಅಂತಾಳೆ. ಇವಳಿಗೆ ಪಾರಿನ್ಗೆ ಹೋಗಿರೋರೇ ಬೇಕಂತ ಇವಳಿಗೆ. ಬಿಟ್ರೆ ಇನ್ನು ಯಾರು ಬೇಕಿಲ್ಲ ಇವ್ರಿಗೆ. ಪಾರಿನ್ಗೆ ಹೋದ್ರೆ ಮಾತ್ರ ಗುಂಡು ಕೊಡ್ತಾರಂತೆ. ನಾನೇನೋ ಒಂದು ಸುಳ್ಳು ಹೇಳ್ಬಿಟ್ನಪ್ಪ ಪಾರಿನೋ ಅಂತ ಹೇಳ್ಬಿಟ್ಟು. ಅಷ್ಟಕ್ಕೇನೇನಿಯ ಎಷ್ಟೆಲ್ಲ ಮಾಡ್ತಾವ್ರು ನೋಡಿ. ನನ್ನೇನಿಯ ದೂರ ಮಡಗ್ತಾವ್ರೆ. ನಾನಿನ್ ದೂರ ಇರ್ಬೇಕಂತೆ. ಇವ್ರು ಹೇಳ್ತಿರೋದು ನೋಡಿದ್ರೆ ನನಗೆ ನಾನು ಹೆಂಡತಿ ಕಳ್ಕೊಂಡ್ಬಿಡ್ತೀನಿ ಅಂತ ಬೇಜಾರಾಯ್ತಾಯ್ತು. ನಮ್ಮ ಅತ್ತೆ ಸರಿ ಇಲ್ಲ. ಯಾರ ನಿಂಗೆ ಹೇಳ್ಕೊಟ್ರದು? ಯಾರ್ಲಾ ಹಿಂಗೆಲ್ಲ ಮರ್ಯಾದೆ ಕಳಿ ಅಂತ ಹೇಳ್ಬಿಟ್ಟು ಹೇಳ್ಕೊಟ್ರದು? ಯಾರ್ಲಾ? ಬಾಯಿ ಮುಚ್ಕೊಂಡು ಸುಮ್ಕೆ ಹಿಂಗೆ ಕುಂತ್ಕೊಬಿಟ್ರೆ ಸರಿ. ನೀನು ಇಷ್ಟು ಜೋರಾಗಿ ಕಿರ್ಚಾಡ್ತಾ ಇದ್ರೆ ಅಕ್ಕಪಕ್ಕದೆಲ್ಲ ಕೇಳಿಸ್ಕೊತಾ ಇಲ್ವಲ್ಲ? ನೋಡ್ಲಾ ನನ್ನ ಮಾನ ಮರ್ಯಾದೆ ಎಲ್ಲ ಕಳೆದ್ಬಿಟ್ಟೆ ನೀನಂತೂ. ನನ್ನ ಮನೆಗೂ ಇಟ್ಕೊಳ್ಳೋಕ್ಕೆಲ್ಲ ಏನಿಲ್ಲ. ನನ್ನ ಮಗಳನ್ನ ನಿಮ್ಮ ಮನೆಗೆ ಕಳ್ಸೋದು ಇಲ್ಲ. ನೀವು ಎಂಥ ಜನ ಅಂತ ಹೇಳ್ಬಿಟ್ಟು ಗೊತ್ತಾಯ್ತಲ್ಲ ನನಗೂ. ಸುಮ್ಮನೆ ಹೋಗು. ಇಲ್ಲತ್ತೆ ನಾನು ಎಲ್ಲೂ ಹಾಕಿಲ್ಲ. ಕಿರ್ಚ್ಬಿಡ್ತೀನಿ ಅಷ್ಟೇ. ನಾನೇನೋ ಹೋಗೋದಿಲ್ಲ. ನಾನು ಕಿರ್ಚಂಗೆ ಮಾಡಬೇಡ್ರಿ ಸುಮ್ಕೆ ಏನಿಯ. ನಾನಂತೂ ಇಲ್ಲೇ ಏನಿಯ ಇರ್ತೀನಿ. ನಾನು ಎಲ್ಲೂ ಹಾಕಿಲ್ಲ, ಇಲ್ಲೇ ಇರ್ತೀನಿ ಅಷ್ಟೇ ಏನಿಯ. ನನ್ನ ನೈಬಿಟ್ಟು ನೀವೇನು ಹೇಳಕ್ಕೆ ಬರಬೇಡಿ. ನಾನು ಇಲ್ಲೇ ಏನಿಯ ಇರೋದೇನೇನಿಯ. ನಾನು ಒಂಟಿ ಬೇಕು ಊರಾಗೆಲ್ಲ ನನ್ನ ಮಾನ ಮರ್ಯಾದೆ ಹೋಯ್ತೈತೆ. ನಾನು ಅದಕ್ಕೆ ಏನಿಯ ಇಲ್ಲೇ ಏನಿಯ ಇರೋದು. ನಾನು ಎಲ್ಲೂ ಹೋಗಕ್ಕಿಲ್ಲ. ಅಮ್ಮ ಇವನು ನಮ್ಮ ಸೀದಾ ಹಿಂಗೆ ಹೋಯ್ತು ಅವ್ನ ಮನೆಗೆ. ಅಯ್ಯೋ ನಮ್ಗಿರೋ ಕಷ್ಟಗಳು ಸಾಲದು ಅಂತ ಇವನು ಬೇರೆ ಕರ್ಕೊಂಬಿಟ್ಟು ಬಂದ್ಬಿಟ್ಟಂಗೆ ಆಯ್ತಲ್ಲಮ್ಮ. ಅಯ್ಯೋ ಯಪ್ಪ ನನ್ನ ಯಾಕಮ್ಮ ಹೊಡಿತಿದ್ಯಾ? ನಿನ್ನ ಯಾಕ ಅಲ್ವೇ? ಅಷ್ಟಿಷ್ಟೊಂದು ದುಡ್ಡು ಕೊಟ್ಟು ಓದಿಸಿದ್ದೀನಿ. ಅಷ್ಟಿಷ್ಟೊಂದೆಲ್ಲ ಚೆನ್ನಾಗಿ ಓದ್ಬೇಕು ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಏನೇನೇನೋ ಮಾಡಿದ್ದೀನಿ. ಅಷ್ಟು ಮಾಡಿದ್ರು ನಿನಗೆ ಪ್ರಜ್ಞೆ ಇಲ್ದಿದ್ದಂಗೆ ಸುಮ್ಕೆನೆನಿಯ. ಇಂಥ ನನ್ನ ಮಗನ ಕಟ್ಕೊಂಡು ನಮ್ಮನ್ನ ಹಾಳು ಮಾಡ್ದಲ್ಲಿ ಏನಕ್ಕೆ ಕೊಡಿಸ್ಬೇಕಿತ್ತು? ನಿಂಗೆ ಅಷ್ಟಿಷ್ಟೊಂದು ದುಡ್ಡು ಕೊಟ್ಬಿಟ್ಟು ಏನಕ್ಕೆ ಓದಿಸ್ಬೇಕಿತ್ತು ನಾನು ನಿನ್ನ? ಅಯ್ಯೋ ನಿನ್ನ ಮನ್ಕಾಯಾಗ ಹೋಗ. ನಿನಗೆ ಏನೇ ಬಂದಿರೋದು? ಅಷ್ಟಿಷ್ಟೊಂದು ಲಕ್ಷ ಸುರಿದು ಎಂಥದ್ದು ಅಷ್ಟು ಪಿ ಜಿನಾಗ ಇಟ್ಬಿಟ್ಟು ಓದಿಸಿದ್ನಲ್ಲ ನಿಮ್ಮನ್ನ. ಆದ್ರೂ ನೀವು ಮಾಡಿದ್ದು ಇಷ್ಟೇ ನಿಮ್ಮ ತಲೆನಾಗೆ ಬುದ್ಧಿ ಇರೋದು. ಈಗ ನೋಡಿ ನನ್ನ ಮಗಂಗೆ ಅದು ಏನು ಮಾಡ್ತೀಯೋ? ಅಯ್ಯೋ ಬಿಡು
ಸುಮ್ಕೆ ನೀ ಅದೇನು ಅಂತಾರಲ್ಲ ಅನುಭವಿಸ್ಕೋಬೇಕು ಎಲ್ಲನೂ. ಈಗ ನಿಮ್ಮ ಅಪ್ಪಂದೊಂದು ತೀರ್ಮಾನ ಮಾಡೋಣ, ನಿಂದೊಂದು ಮಾಡೋಣ, ನಿಮ್ಮ ಅಕ್ಕಂದೊಂದು ಮಾಡೋಣ, ಜೀವನ ಪೂರ್ತಿ ತೀರ್ಮಾನ ಮಾಡ್ಕೊಂಡೇನಿ ಇದು ಬಿಡ್ತೀನಿ. ಈಗ ಜಾಸ್ತಿ ಜೋರಾಗಿ ಮಾತಾಡಿದ್ರೆ ಆ ಪದ್ದಿ ಸುಮ್ಕೆ ಬಿಟ್ಟೋಳ. ಹಬ್ಬಬ್ಬಬ್ಬ ಕಾಯ್ಕೊಂಡು ತುದಿಗಾಲ ಕಾಯ್ಕೊಂಡು ನಿಂತವಳೆ ಮಂಗ. ಯಾವಾಗ ಸಿಗ್ತದೆ ಇವ್ರು ಇಸಿ ಎಲ್ಲ ಪಂಚಾಯತಿನಾಗ ಸಾರ್ಕೊಂಬಿಟ್ಟು ಬಂದ್ಬಿಡನಿ ಅಂತ ಹೇಳ್ಬಿಟ್ಟು ನಿಂಗೆ ಗೊತ್ತಾಗಕ್ಕಿಲ್ಲ. ಅಮ್ಮ ಇವನ ಜೊತೆ ಮಾತ್ರ ಹೋಗು ಹೋಗು ಅಂತ ಮಾತ್ರ ಕಳಿಸ್ಬೇಡ. ನಿಂಗೆ ಕೈ ಮುಗಿತೀನಿ ಅವನ ಜೊತೆ ಹೋಗಕ್ಕೆ ನಂಗೆ ಇಷ್ಟನೂ ಇಲ್ಲ, ನಾನು ಹೋಗೋದೇನೂ ಇಲ್ಲ ನಾನಂತೂ. ನಿಜವಾಗ್ಲೂ ನನ್ನ ಕಳಿಸ್ಬೇಡ. ನೀನು ಏನಾರ ಕೆಲಸ ಮಾಡ್ಕೊಂಡು ಬಿದ್ದಿರ್ತೀನಿ, ಅವ್ರ ಮನೆಗೆ ಮಾತ್ರ ಕಳಿಸ್ಬೇಡ ಕಣಮ್ಮ. ನಂಗೆ ಇಷ್ಟನೇ ಇಲ್ಲ ಅವ್ರ ಮನೆಗೆ. ಓಕೆ ಪ್ಲೀಸ್ ಕಣಮ್ಮ, ನಾನು ಎಲ್ಗೂ ಕಳಿಸ್ಬೇಡ ಕಣಮ್ಮ, ಅಷ್ಟೇ ನೀನು ಕೇಳಿಸ್ಕೊಳ್ಳೋದು. ನೋಡು ಅವನು ಇಲ್ಲಿಂದ ಹೆಂಗೋ ಹೊಟ್ಬಿಡ್ತೀನಿ ನಾನೇ ಏನಿಯ ನೈಸ್ ಮಾಡಿಬಿಟ್ಟು ಹೋಗು ಹೋಗು ಅಂತ ಕಳಿಸ್ಬಿಡ್ತೀನಿ ಕಣಮ್ಮ. ಸರಿನಾ, ನಾನು ಇಲ್ಲೇ ಇರ್ತೀನಿ. ಅಪ್ಪಂದೆಲ್ಲ ಒಂದು ತೀರ್ಮಾನ ಮಾಡೋಣ. ಪಟಲಪ್ಪ ಬೇರೆ ಅದೇನೋ ಹೇಳ್ತೀನಿ ಅಂತ ಕಳಿಸಿದ್ನಲ್ಲ, ಅಲ್ಲಿಗೆ ಬೇರೆ ಇವತ್ತು ಹೋಗಿ ನ್ಯಾಯ ಬೇರೆ ಐತಲ್ಲ, ಆ ನ್ಯಾಯ ಎಲ್ಲ ನೋಡ್ಕೊಂಡು ಆಮೇಲೆ ಏನಾಯ್ತದೋ ಆಮೇಲೆ ನಿರ್ಧಾರ ಮಾಡ್ಕೊಳ್ಳೋಣ ಕಣಮ್ಮ. ನೋಡ್ದಾ ಮುಳ್ಳೇರು ಹೆಂಗೆ ಹೋಗ್ಬಿಟ್ಟು ಪಟೇಲಪ್ಪಂತಾಗ ನ್ಯಾಯಕ್ಕೆ ಹೋಗೋರೆ ಅಂತ ಹೇಳ್ಬಿಟ್ಟು ಈಗ ನಾವು ನ್ಯಾಯಕ್ಕೆ ಹೋಗ್ಲೇಬೇಕಾದ್ಮೇಲೆ ಹೋಗ್ಲಿಲ್ಲ ಅಂತಂದರೆ ಬರುವುದಿರ್ತದ, ಹೋಗ್ಬೇಕಾ? ಮರ್ಯಾದೆ ಬಿಟ್ಬಿಟ್ಟಿರೋಕ್ಕಾಗಕ್ಕಿಲ್ಲ, ಏನಿಲ್ಲ, ಹೋಗ್ಲೇಬೇಕು. ಎಂಥ ಪರಿಸ್ಥಿತಿಗೆ ಬಂದ್ಬಿಡ್ತು ಕಣಮ್ಮಿ ನಮ್ದಂತೂ. ನೋಡಿ ಆಯ್ತು, ಹೋಗಿ ನ್ಯಾಯಕ್ಕೆ ಕೂತ್ಕೊಳ್ಳೋದು ಏನು ಮಾತಾಡ್ತಾರೋ ನೋಡೋಣ ನೋಡಿ. ಸರಿ. ಇವನೊಂದು ಜೈಲಿಂದ ಬಿಡಿಸಿದವ್ರು ಯಾರು ಅಂತ ಗೊತ್ತಾಗಲಿಲ್ಲ. ಇವ್ರ ಅಮ್ಮ ಏನಾದ್ರೂ ಬಿಡಿಸಿದ್ರ ಇಲ್ಲ ಯಾರೇನ ಬಿಡಿಸಿದ್ರ, ಯಾರು ಬಿಡಿಸಿದ್ರು ಅಂತ ನನಗೆ ಗೊತ್ತಾಯ್ತಿಲ್ಲ ನಂಗಂತೂ. ಯಾರು